ವಾಣಿಜ್ಯ ಮಂಡಳಿ ಅನ್ನುವಂಥದ್ದು ಎಷ್ಟು ಜವಾಬ್ದಾರಿಯುತವಾಗಿರುತ್ತೆ? ವಾಣಿಜ್ಯ ಮಂಡಳಿ ಯಾವ ರೀತಿಯಾಗಿ ಥಿಯೇಟರ್‌ಗಳ ಉಳಿಸುವಿಕೆ ಮತ್ತು ಉಳಿವಿಕೆಗಾಗಿ ಒದ್ದಾಡಬೇಕಾಗುತ್ತೆ? ಅದಾದ ನಂತರದಲ್ಲಿ OTT ವಿಚಾರ ಇರಬಹುದು, ಎಲ್ಲವನ್ನ ಈಗ ನೋಡಿದಾಗ ಸೊ ಇದು ಎಷ್ಟು ಹೊಣೆಗಾರರಾಗ್ತಾರೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅನ್ನುವಂಥದ್ದು ಅಂತ? ಸಮಸ್ಯೆ ಆಗುತ್ತೆ, ಸಮಸ್ಯೆ ಆದಮೇಲೆ ನಮಗೆ ನ್ಯಾಯ ಕೊಡಿಸಿ ಅಂತ ಬರೋದಕ್ಕಿಂತ ಸಮಸ್ಯೆ ಆಗದೇ ಇರೋ ರೀತಿಯಲ್ಲಿ ಪ್ರತಿಯೊಬ್ಬರು ಯೋಚನೆ ಮಾಡಬೇಕು. ಪೊಲೀಸ್ ಸ್ಟೇಷನ್ ಇರೋದೇ ನಮಗೆ ನ್ಯಾಯ ಕೊಡೋಕ್ಕೆ ಕರೆಕ್ಟ್ ಹಂಗಂತ ನಾವೇ ಪೊಲೀಸ್ ಸ್ಟೇಷನ್ಗೂ ಹೋಗಬಾರ್ದು. ಒಂದು ಪಾಯಿಂಟ್. ಇನ್ನೊಂದೇನೆಂದರೆ ವಾಣಿಜ್ಯ ಮಂಡಳಿನಲ್ಲಿ ಕೂತಿರೋದು ಯಾರು? ವಿತರಕ ವಲಯ, ಪ್ರದರ್ಶಕರ ವಲಯ, ನಿರ್ಮಾಪಕರ ವಲಯ, ಇವರೇ ಅಧಿಕಾರದಲ್ಲಿ ಕೂತಿರೋ ಅಂಥದ್ದು. ನಾನು ಇಲ್ಲಿ ಯಾರ ವಿರುದ್ಧನೂ ಮಾತಾಡ್ತಿಲ್ಲ. ನಾನೊಬ್ಬ ಸಾಮಾನ್ಯ ಪ್ರೇಕ್ಷಕನಾಗಿ ಅಥವಾ ಒಬ್ಬ ಸಿನಿಮಾ ಮೇಕರ್ ಆಗಿ ನಾನು ಹೇಳೋದೇನು ಅಂತ ಅಂದರೆ, ಒಂದು ಗೌರವ ಕೊಡಬೇಕು. ಕೆಲವರು ನಮ್ಮಲ್ಲೇ ಮಾತಾಡೋರು ಇದ್ದಾರೆ, ವಾಣಿಜ್ಯ ಮಂಡಳಿ ಎಂಟ್ರಿ ಮಾಡುತ್ತೆ, ಅಲ್ಲೋದ್ರೆ ಏನ್ರಿ ಆಗುತ್ತೆ ಅನ್ನೋದು ನಮ್ಮ ಎದುರುಗಡೆನೇ ಕೆಲವರು ಮಾತಾಡಿದ್ದಾರೆ. ಓಕೆ, ನೀನು ಕರೆಕ್ಟಾಗಿ ಫೇಸ್ ಮಾಡೋದನ್ನು ಒಂದು ಪಾಯಿಂಟು. ನಾನು ವಾಣಿಜ್ಯ ಮಂಡಳಿನ ವಹಿಸ್ಕೊಂಡು ಮಾತಾಡ್ತಾ ಇಲ್ಲ. ಇಲ್ಲಿ ತಪ್ಪು ಯಾರು ಮಾಡಿದ್ರು ತಪ್ಪೇ. ಅಲ್ಲಿ ಕೂತಿರೋರಿಗೆ ಏನಿತ್ತು ಹಿಂದೆ ಒಂದು ಕಾಲಘಟ್ಟದಲ್ಲಿ ಏನಿತ್ತು ಅಂತಂದರೆ, ವಾಣಿಜ್ಯ ಮಂಡಳಿ ಒಂದು ಮಾತು ಹೇಳಿದ್ರೆ ಅದಕ್ಕೆ ಮೇಲೆ ಅಣ್ಣವ್ರೇನಾದರೂ ಒಂದು ಮಾತು ಹೇಳಿದ್ರೆ ಅದು ಅಲ್ಲಿಗೆ ನಿಂತೋಗ್ಬಿಡೋದು, ಆ ಸಮಸ್ಯೆ ಬಗೆಹರಿದೋಗೋದು ಸ್ಪಾಟಲ್ಲಿ. ಅವತ್ತು ಕಾನೂನಿಗಿಂತ ಹೆಚ್ಚಾಗಿ ವ್ಯಕ್ತಿ ಮತ್ತು ವಿಚಾರಕ್ಕೆ ಬೆಲೆ ಕೊಡ್ತಿದ್ರು. ಇವತ್ತು ವ್ಯಕ್ತಿ ಮತ್ತು ವಿಚಾರಕ್ಕಿಂತ ಹೆಚ್ಚಾಗಿ ಕಾನೂನಾತ್ಮಕವಾಗಿ ಹೋರಾಟಗಳನ್ನ ಮಾಡ್ತಾರೆ. ಹಲವಾರು ಉದಾಹರಣೆಗಳಿದ್ದಾವೆ ನಮ್ಮಲ್ಲಿ. ಇದೇ ಹಿಂದೆ ಕೆಲವು ವರ್ಷಗಳ ಹಿಂದೆ ಒಂದು ಸಿನಿಮಾ ರಿಲೀಸ್ ಆಯಿತು, ಹೆಸರು ಬೇಡ. ಸಿನಿಮಾ ರಿಲೀಸ್ ಆದಾಗ ನಮ್ಮವರೇ ಇಲ್ಲಿ ರಿಲೀಸ್ ಮಾಡಿದ್ರು, ಬೇರೆ ಭಾಷೆಯ ಸಿನಿಮಾ. ಒಂದು ಕಾನೂನು ಇತ್ತು. ಯಾವ ಥರ ಇತ್ತು ಅಂತಂದರೆ, ನಾವು ಇನ್ನೂ ಇಂಡಸ್ಟ್ರಿಗೆ ಬಂದಿರಲಿಲ್ಲ ಅವಾಗೆಲ್ಲ. ಒಂದು ಬೇರೆ ಭಾಷೆ ಸಿನಿಮಾ ಇಲ್ಲಿ ರಿಲೀಸ್ ಆಗಬೇಕು ಅಂತ ಅಂದರೆ ಕನಿಷ್ಠ ಪಕ್ಷ 7 ವಾರ ಬಿಟ್ಟು ಬರಬೇಕು, ಅಂದರೆ 50 ದಿನ ಬಿಟ್ಟು ಬರಬೇಕು ಅನ್ನೋದಿತ್ತು. ಆಮೇಲೆ 2 ಪ್ರಿಂಟಲ್ಲಿ ಅಷ್ಟೇ ಇಲ್ಲಿ ಪರ್ಮಿಷನ್, 2 ಥಿಯೇಟ್ರ್ ಅಥವಾ 4 ಥಿಯೇಟ್ರ್ 2 ಪ್ರಿಂಟ್ ಇಟ್ಕೊಂಡು ಅನ್ನೋದನ್ನ ಪರ್ಮಿಷನ್ ಇತ್ತು. ಹೊಡೆದವ್ರು ಯಾರು? ನಮ್ಮವರೇ. ಸಿನಿಮಾ ತಂದವ್ರು ಯಾರು? ನಮ್ಮವರೇ. ಬೇರೆ ಭಾಷೆ ಸಿನಿಮಾಗಳನ್ನ ತಂದಿಲ್ಲಿ ರಿಲೀಸ್ ಮಾಡೋದು ಯಾರು ಇವತ್ತಿಗೂ? ನಮ್ಮವರೇ. ಅವ್ರು ಬಂದು ಡೈರೆಕ್ಟಾಗಿ ಇಲ್ಲಿ ರಿಲೀಸ್ ಮಾಡ್ತಿಲ್ಲ, ಇಲ್ಲಿ ಅವ್ರ ಸಪೋರ್ಟ್ ಬೇಕೇ ಬೇಕು. ಓಕೆ, ನೀವು ಬಂಡವಾಳ ಹಾಕಿರ್ತೀರ, ಕರೆಕ್ಟ್. ಹಂಗಂತ ಮಾಡಿ ಸಿನಿಮಾ ಎಲ್ಲ ಹಿಟ್ ಆಗಿದೆಯಾ? 80% ಅದರಲ್ಲೂ ಫ್ಲಾಪ್ ಆಗಿದ್ದಾವೆ. ಕೋಟ್ಯಾಂತರ ರೂಪಾಯಿ ಕೊಟ್ಟಿರ್ತೀರಿ, 10 ಕೋಟಿ ಕೊಟ್ಟಿರ್ತೀರಿ, ಸಿನಿಮಾ ತಂದಿರ್ತೀರಿ. ನಾನು ಬೇರೆ ಭಾಷೆ ಸಿನಿಮಾ ತಂದು ರಿಲೀಸ್ ಮಾಡಿದ್ದೀನಿ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಒಂದು ಲೆಕ್ಕಾಚಾರವಾಗಿ ಮಾಡಿದ್ದೀನಿ ನಾನು ಸರಿ, ನಾನು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಸೊ ಯಾವುದೇ ಒಂದು ವೃತ್ತಿ ಮಾಡಿದ್ರೂ ವೃತ್ತಿಯಾಗಿರಬೇಕು, ಪ್ರವೃತ್ತಿ ಆಗಬಾರ್ದು. ಇಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ ಮುಖ್ಯವಾಗಿ ವಾಣಿಜ್ಯ ಮಂಡಳಿಗೆ ಅಂತ ಅಂದರೆ, ಅಲ್ಲಿ ಕೂತಿರೋರಿಗೆ ಅಧಿಕಾರದಲ್ಲಿ ಕೂತಿದ್ದಾರೆ. ಅತಿ ಹೆಚ್ಚಾಗಿ ಏನಾದ್ರೂ ಇಲ್ಲಪ್ಪ ಇದು ತಪ್ಪು, ನೀನು ಮಾಡಬೇಡ ಅಂತ ಹೇಳಿದ್ರೆ ಸರಿ ನಾನು ಕೋರ್ಟ್ಗೆ ಹೋಗ್ತೀನಿ ಅಂತಾರೆ. ಅವಾಗ ಕಾನೂನು ಏನ್ ಮಾಡುತ್ತೆ, ಆ ನ್ಯಾಯ ಅಷ್ಟೇ ಯೋಚನೆ ಮಾಡುತ್ತೆ. ಉದಾಹರಣೆಗೆ ನಿಮ್ಗೆ ಗೊತ್ತು, ಮೊನ್ನೆ ದೊಡ್ಡ ನ್ಯಾಯಾಧೀಶರು ನ್ಯಾಯಪೀಠದಲ್ಲಿ ಕೂತಿದ್ದವರು ಕನ್ನಡಿಗರು, ಕನ್ನಡದ ಬಗ್ಗೆ ಅಪಾರ ಜ್ಞಾನ ಇದ್ದಂಥವ್ರು. ನಾನು ಅವ್ರಿಗೆ ಇಲ್ಲಿಂದಲೇ ನಮಸ್ಕಾರ ಮಾಡ್ತೀನಿ. ತುಂಬಾ ಸಂತೋಷ ಆಗುವಂತ ಒಂದು ತೀರ್ಪನ್ನ ಕೊಟ್ಟರು ಅವರು, ನ್ಯಾಯಸಮ್ಮತವಾದ ತೀರ್ಪನ್ನ ಕೊಟ್ಟರು ಅವರು. ಯಾಕೆಂದ್ರೆ ಸಿನಿಮಾಗಿಂತ ಹೆಚ್ಚಾಗಿ ನೆಲ ಜಲ ಭಾಷೆ ನಿಮಗೆ ಫಂಡಮೆಂಟಲ್ ರೈಟ್ಸ್ ಅಂತ ಒಂದೇ ಮಾತಲ್ಲಿ ಕ್ಲೋಸ್ ಮಾಡಿಸ್ಬಿಟ್ರು ಅವರು. ಸೊ ಎಲ್ಲಾ ಕೇಸು ಹಂಗೆ ಇರೋದಿಲ್ಲ. ಸರ್ ನಾವು ಬಂಡವಾಳ ಹಾಕಿದ್ದೀವಿ, ಅವರೇನೋ ಇಶ್ಯೂ ಮಾಡ್ಕೊಂಡಿದ್ರು, ಹಂಗಾಗಿ ರಿಲೀಸ್ ಆಗಲಿಲ್ಲ. ಆ ಇಶ್ಯೂ ಆಗಿಲ್ಲ ರಿಲೀಸ್ ಆಗ್ತಿತ್ತು. ಅದನ್ನು ಇವತ್ತು ಥಿಯೇಟ್ರಲ್ಲಿ 200-250 ಥಿಯೇಟ್ರಲ್ಲಿ ನಮ್ಮ ಡಿಸ್ಟ್ರಿಬ್ಯೂಟರ್ಗಳೇ ರಿಲೀಸ್ ಮಾಡಿರೋರ ಸಿನಿಮಾನ. ಹೌದು. ಅದೇ ಒಲವು ಆ ಸಿನಿಮಾ ರಿಲೀಸ್ ಆದ್ರೂ ಅದು ಹಿಟ್ ಆಗ್ತಿತ್ತೋ ಅಥವಾ ಫ್ಲಾಪ್ ಆಗ್ತಿತ್ತೋ ನಮಗೆ ಗೊತ್ತಿಲ್ಲ. ಅದು ಆ ಸಿನಿಮಾ ಅದೇ ರೀತಿ ನಮ್ಮಲ್ಲೂ ಏನೂ ಇಲ್ಲದೆ ಬಂದಂಥ ಸಿನಿಮಾಗಳು ಎಕ್ಸ್ಟ್ರಾಡಿನರಿ ಹಿಟ್ ಆಗಿದ್ದಾವೆ. ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದ ಸಿನಿಮಾಗಳು ಫ್ಲಾಪ್ ಆಗಿದ್ದಾವೆ. ಇಟ್ಸ್ ಎ ಬಿಸ್ನೆಸ್, ಪ್ಯೂರ್ಲಿ ಬಿಸ್ನೆಸ್. ಯಾರಿಗೂ ಗೊತ್ತಿರೋದಿಲ್ಲ. ಹೋಗಿ ನೋಡ್ತಾರೆ, ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತಾರೆ, ಇಲ್ಲ ಅಂದರೆ ಮುಗಿತು.